ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನಿಲ್ಲಿ ಒಂದು ಸೌತೆಕಾಯಿ ಮತ್ತು ಒಂದು ಕಾಲು ಪೀಸ್ಗೂ ಸ್ವಲ್ಪ ದೊಡ್ಡ ಪೀಸು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೇನೆ. ಮತ್ತು ಇಲ್ಲಿ ನಾನು ರಾತ್ರಿನೇ ಅಕ್ಕಿಯನ್ನು ನೆನೆಸಿದ್ದೀನಿ ರೀ. ಇದು ದೋಸೆ, ಇದು ಅಂದರೆ ನೀರು ದೋಸೆ ಮಾಡೋಕ್ಕಂಥೇಳಿ ಇದು ಅಕ್ಕಿಯನ್ನು ನೆನೆಸ್ಕೊಂಡಿದ್ದೀನಿ ರೀ. ಯಾವ ಅಕ್ಕಿ ಆದರೂ ನೆನೆಸ್ಕೋಬೋದು. ನಾನು ಇದು ಮಲ್ಲಿಗೆ ಇಡ್ಲಿ ರೈಸ್ ಬರ್ತದೆ ನೋಡಿರಿ, ಅದನ್ನು ರಾತ್ರಿ ನೆನೆಸಿಟ್ಕೊಂಡಿನಿ. ರಾತ್ರಿ ನೆನೆಸಿಡ್ಲಿಕ್ಕಂದ್ರೆ ಒಂದು 4 ಅವರ್ಸ್ ನೆನೆಸಿದ್ರೂ ಸಾಕು. ನಿಮಗೆ ಈ ಒಂದು ಈ ಸೌತೆಕಾಯಿ ಮತ್ತು ಕಾಯಿ ಮತ್ತು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ. ತುಂಬ ಟೇಸ್ಟ್ ಆಗಿರುತ್ತೆ ಬೆಳಿಗ್ಗೆಗೆ ದೋಸೆಗೆ. ಇವಾಗ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ರೀ. ನಾನು ಇದನ್ನು ಸಿಪ್ಪೆ ತೆಗೆದು ಮತ್ತು ಇದು ಮೇಲ್ಗಡೆ ಒಳಗಡೆ ಒಂಚೂರು ಈ ಥರನೇ ನೋಡಿರಿ ಬೀಜವನ್ನು ತೆಗೆದು ಈ ಥರನೇ ನಾನು ಈ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕೋತಾ ಇದ್ದೇನೆ. ಸೌತೆಕಾಯಿ ಮತ್ತು ತೆಂಗಿನಕಾಯಿ ತುರಿ. ಇವಾಗ ನಾವು ಸೌತೆಕಾಯಿ ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೇವೆ ರೀ. ಈಗ ಇದನ್ನು ಅಕ್ಕಿನೂ ಸಹ ಹಾಕೋಣ. ಇವಾಗ ನಾವು ಅಕ್ಕಿ ಹಾಕ್ಕೊಂಡಿದ್ದೇವೆ ರೀ. ಇದಕ್ಕೇ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡ್ರಿ. ಯಾಕಂದ್ರೆ ಸೌತೆಕಾಯಿ ಹಾಕ್ಕೊಂಡಿದ್ದೇವೆ ನೋಡಿರಿ, ಅದ್ರಾಗೂ ನೀರಿರುತ್ತೆ. ಹಾಗಾಗಿ ಇದನ್ನು ತುಂಬ ನೈಸಾಗಿ ಪುಡಿ ಇದು ನೈಸಾಗಿ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ. ಇವಾಗ ನೋಡ್ಬೋದು ರೀ, ನಂದು ಇದು ಚೆನ್ನಾಗಿ ನಾನು ಇದು ಪೂರ್ತಿ ನೈಸಾಗಿಯೇ ಮಾಡ್ಕೋಬೇಕ್ರಿ. ನೋಡಿರಿ, ನಮ್ದು ಏನು ಇದು ಇಲ್ಲ ಅಂದರೆ ಇದು ನನ್ನ ಸೌತೆಕಾಯಿ ಮತ್ತು ಕಾಯಿ ಹಾಕಿದ್ದು ಈ ಥರನೇ ಸ್ವಲ್ಪನೇ ಇರುತ್ತೆ. ಅದು ಅಕ್ಕಿಂದು ನಮ್ಮದು ಪೂರ್ತಿ ನೈಸ್ ಆಗಿದೆ. ಇವಾಗ ನಮ್ಮದು ಇದು ರೆಡಿಯಾಗಿದೆ ರೀ. ಇವಾಗ ಇದೇ ಬೋಲಿಗೆ ಹಾಕೋತಾ ಇದ್ದೇನೆ. ಇವಾಗ ಇದು ನಾವು ಹಾಕೊಂಡಾದ್ಮೇಲೆ ನೋಡಿರಿ, ಇದಕ್ಕೇ ನಾವು ನೀರನ್ನು ಹಾಕ್ಕೊಳ್ಳೋಣ ರೀ. ಅಂದರೆ ನಾನಿಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನು ಇಟ್ಕೊಂಡಿದ್ದೇನೆ. ಇದಕ್ಕೆ ಚೆನ್ನಾಗಿ ಕಲಸೋಣ ರೀ. ಒಳ್ಳೆ ಒಂದು ಪರಿಮಳ ಇರುತ್ತೆ ಮತ್ತು ಒಂದು ಹೊಸದಾದಂತಹ ತಿಂಡಿ ಇರುತ್ತೆ. ನೋಡ್ಬೋದು ಇಷ್ಟು ತೆಳುವಾಗಿ ನಾವು ಇದನ್ನು ಮಾಡ್ಕೊಂಡಿದ್ದೇವೆ ರೀ. ಇವಾಗ ನಾವು ದೋಸೆ ಹಂಚನ್ನು ಇಟ್ಕೊಂಡ್ರಿ ದೋಸೆ ಹಾಕೊಳ್ಳೋಣ. ಇವಾಗ ನಾನು ದೋಸೆ ಹಂಚನ್ನು ಇಟ್ಕೊಂಡಿದ್ದೇನೆ ರೀ. ಸ್ವಲ್ಪನೇ ಆಯಿಲ್ ಹಾಕೋಣ. ಅಂದರೆ ಇದು ನಾನ್ ಸ್ಟಿಕ್ ತವ ಇದೆ ರೀ, ಅಂದರೆ ಸ್ವಲ್ಪ ಮೇಲೆ ಆಯಿಲ್ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ದೋಸೆಯನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಹಾಕ್ಬೇಕು ರೀ. ಅಂದರೆ ನಮಗೆ ಎಲ್ಲ ಮಿಕ್ಸ್ ಆಗುತ್ತೆ. ತುಂಬ ಒಳ್ಳೆಯ ಒಂದು ಟೇಸ್ಟ್ ಆಗಿರುತ್ತೆ. ಮತ್ತು ಇನ್ನು ಸೌತೆಕಾಯಿ ಹಾಕಿದೆ ನೋಡಿರಿ. ಇವಾಗ ನಮ್ಮದು ದೋಸೆ ನೋಡ್ಬೋದು ರೀ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನಾವು ಇದಕ್ಕೆ ನೋಡಿರಿ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ. ಅಂದರೆ ಇದು ಮಧ್ಯಕ್ಕೆ ಈ ಥರನೇ ಅಲ್ಲಿ ಇಲ್ಲಿ ಒಂದೊಂದು ಡ್ರಾಪ್ ಹಾಕ್ಕೊಂಡ್ರಿ, ಅಂದರೆ ನಮ್ಮದು ದೋಸೆ ಸ್ವಲ್ಪ ಚೆನ್ನಾಗಿ ಬಿಡುತ್ತೆ. ಇವಾಗ ನೋಡ್ಬೋದು ನಮ್ಮದು ದೋಸೆಯಲ್ಲಿ ಬಿಟ್ಕೊಂಡು ಬರ್ತಾಯಿದೆ ನೋಡ್ಬೋದು ರೀ. ಅಂದರೆ ಇನ್ನೊಂದು ಒಂದೂವರೆ ನಿಮಿಷಗಳ ಕಾಲ ನಾವು ಇದನ್ನು ಇದೇ ಥರನೇ ಬೇಯಿಸಬೇಕಾಗತ್ತೆ. ಇಲ್ಲಿ ನೋಡ್ಬೋದು ನಾವು ಇವಾಗ ನಮ್ಮದು ದೋಸೆಯನ್ನು ಚೆನ್ನಾಗಿ ಈ ಥರನೇ ತೆಗೆದ್ರೆ ನೋಡಿರಿ, ತುಂಬ ಈಸಿಯಾಗಿ ಬರುವಂಥ ದೋಸೆ. ಇವಾಗ ಈ ದೋಸೆಯನ್ನು ಈ ಥರನೇ ತೆಗೆದ್ರೆ ಹಾಕ್ಕೊಳ್ಳೋಣ ನಮ್ಮದು ತಟ್ಟೆ ಒಳಗೆ. ಇವಾಗ ಮತ್ತೆ ನಮ್ಮದು ತವ ಬಿಸಿಯಾಗಿದೆ ರೀ. ಅದೇ ಥರನೇ ನಾವು ಮುಂಚೆ ಹಾಕ್ಕೊಂಡಿದ್ದೇವೆ ನೋಡಿರಿ, ಹಿಂಗೆ ಸ್ಪ್ರೆಡ್ ಮಾಡಿದ್ರೆ ಸಾಕು ನಮ್ಮದು ದೋಸೆ. ಇವಾಗ ನಮ್ಮದು ದೋಸೆ ಹಾಕಿದ್ದು ಆಗಿದೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ದೋಸೆ ಚೆನ್ನಾಗಿ ಒಳ್ಳೆ ಗರಿ ಆದಂಥ ದೋಸೆ ರೆಡಿಯಾಗಿದೆ. ಇವಾಗ ನಾವು ಇದನ್ನು ನೋಡ್ಬೋದು ರೀ, ನಮ್ಮದು ಕಲರ್ನು ತುಂಬ ಚೆನ್ನಾಗಿ ಬಂದಿದೆ ದೋಸೆದು. ತುಂಬ ಒಳ್ಳೆ ಒಂದು ಟೇಸ್ಟ್ ಆದಂಥದ್ದು ದೋಸೆ ರೀ. ಎಲ್ಲರಿಗೂ ನಮಸ್ಕಾರ ರೀ. ನೋಡ್ಬೋದು ನಾನು ಈ ದೋಸೆ ಒಂದು ತೆಂಗಿನಕಾಯಿ ಮತ್ತು ಸೌತೆಕಾಯಿ ಹಾಕಿ ದೋಸೆ ಮಾಡಿದ್ದೀನಿ. ಇಲ್ಲಿ ನಾನು ಈ ಚಿಕನ್ ಗ್ರೇವಿ ಜೊತೆಗೆ ಬೆಳಗ್ಗೆ ಇದು ನಾನು ತಿಂಡಿಯನ್ನು ಇವಾಗ ಇದು ಮಾಡ್ತಾಯಿದ್ದೀನಿ. ನೋಡ್ಬೋದು ರೀ, ತುಂಬ ಗರಿ ಆದಂಥ ಮತ್ತು ತೆಳುವಾದಂಥ ಪೇಪರ್ ಥರನೇ ಈ ಒಂದು ನೀರು ದೋಸೆ ನಾನು ಮಾಡಿದ್ದೇನೆ. ನೀವು ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಒಂದು ಸರ್ತಿ ನೀವು ಮಾಡಿ ನೋಡಿ, ಆವಾಗ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.